ಎರಡು ಸಾಲುಗಳ ನಡುವಿನ ಅಂತರವನ್ನು 4 ಫೂಟ್ ಇಡಬೇಕು. ಹಾಗೂ ಎರಡು ಚೆಂಡು ಹೂವುಗಳ ಸಸಿಗಳ ನಡುವಿನ ಅಂತರವನ್ನು ತಾವು 2.5 ಫೂಟ್ ಅನ್ನ ಇಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚೆಂಡು ಹೂವಿನ ಪ್ಲಾಟ್ನಲ್ಲಿ ಇದ್ದೀವಿ. ಚೆಂಡು ಹೂವಿನ ಕೃಷಿ ತಾವು ಪ್ರಾರಂಭಿಸಲು ಒಂದಿಷ್ಟು ಮಹತ್ವವಾದ ಅಂಶಗಳ ಕಡೆಗೆ ತಾವು ಗಮನವನ್ನು ಕೊಡಬೇಕು. ಚೆಂಡು ಹೂವಿನ ಕೃಷಿಯನ್ನು ಪ್ರಾರಂಭ ಮಾಡುವ ಮೊದಲು ತಾವು ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು. ತಮ್ಮ ಮಣ್ಣಿನ pH 7ರಿಂದ 7.5 ಇದ್ದಲ್ಲಿ ಚೆಂಡು ಹೂವಿನ ಕೃಷಿಯು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೂ ಕಡಿಮೆ ಖರ್ಚಿನಲ್ಲಿ ತಮಗೆ ಹೆಚ್ಚು ಉತ್ಪಾದನೆಯು ಸಿಗತ್ತೆ. ಇದು ಮೊದಲನೇ ಸ್ಟೆಪ್ಪು. ಚೆಂಡು ಹೂವಿನ ಕೃಷಿಯಲ್ಲಿ ನೀರು ನಿಲ್ಲದ ಹಾಗೆ ತಮ್ಮ ಪ್ಲಾಟಿನಲ್ಲಿ ಯಾವುದೇ ಭಾಗದಲ್ಲಿ ನೀರು ನಿಲ್ಲದ ಹಾಗೆ ಸಾಲುಗಳನ್ನ ಬಿಡಬೇಕು. ನೀರು ನಿತ್ತರೆ ಚೆಂಡು ಹೂವಿನಲ್ಲಿ ಗ್ರೋತು ಕಡಿಮೆ ಆಗತ್ತೆ. ಎರಡು ಸಾಲುಗಳ ನಡುವಿನ ಅಂತರವನ್ನು 4 ಫೂಟ್ ಇಡಬೇಕು. ಹಾಗೂ ಎರಡು ಚೆಂಡು ಹೂವುಗಳ ಸಸಿಗಳ ನಡುವಿನ ಅಂತರವನ್ನು ತಾವು 2.5 ಫೂಟ್ ಅನ್ನ ಇಡಬೇಕು. ಕೃಷಿಯನ್ನ ಪ್ರಾರಂಭಿಸುವ ಮೊದಲು ತಾವು ಅದಕ್ಕೆ ಸಗಣಿ ಖತವನ್ನ ಹಾಕಬೇಕು. ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಗಣಿ ಖತವನ್ನ 10 ಟನ್ ಸಗಣಿ ಖತವನ್ನ ತಾವು ತಮ್ಮ ಪ್ಲಾಟಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಸಾಲುಗಳನ್ನ ಬಿಡಬೇಕು. ಆಮೇಲೆ ತಾವು ಚೆಂಡು ಹೂವಿನ ಕೃಷಿಯನ್ನ ಪ್ರಾರಂಭಿಸಬಹುದು. ಚೆಂಡು ಹೂವಿನ ಕೃಷಿಯಲ್ಲಿ ಬೇಸಲ್ ಡೋಸ್ ತುಂಬಾನೇ ಇಂಪಾರ್ಟೆಂಟು. ಬೇಸಲ್ ಡೋಸ್ದಲ್ಲಿ ತಾವು 1 ಎಕರೆಗೆ 2 DAP ಚೀಲ, 1 MOP ಚೀಲ ಹಾಗೂ 1 ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಚೀಲ, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ 1 ಚೀಲ ಯೂಸ್ ಮಾಡಬೇಕು. ಆಮೇಲೆ ಅದರ ಜೊತೆಗೆ ತಾವು ಹ್ಯೂಮಿಕ್ ಆಸಿಡ್ ಅನ್ನ ಯೂಸ್ ಮಾಡಬೇಕು. ಈ ಎಲ್ಲ ಬೇಸಲ್ ಡೋಸ್ದಲ್ಲಿ ಯೂಸ್ ಮಾಡುವ ರಸಗೊಬ್ಬರಗಳನ್ನು ತಾವು ವರ್ಮಿ ಕಾಂಪೋಸ್ಟ್ ಜೊತೆಗೆ ಮಿಕ್ಸ್ ಮಾಡಿ ಆಮೇಲೆ ತಾವು ಚೆಂಡು ಹೂವಿನ ಕೃಷಿಗೆ ಯೂಸ್ ಮಾಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ವರ್ಮಿ ಕಾಂಪೋಸ್ಟ್ ಅನ್ನ ತಾವು ಬೇಸಲ್ ಡೋಸ್ ಅಲ್ಲಿ ಯೂಸ್ ಮಾಡಿ. ತಾವು ಬೇಸಲ್ ಡೋಸ್ ಅನ್ನ ಕೊಟ್ಟಾಗ 3 ದಿನ ಗ್ಯಾಪ್ ಆದ್ಮೇಲೆ ತಾವು ಚೆಂಡು ಹೂವಿನ ಕೃಷಿಯನ್ನ ಪ್ರಾರಂಭಿಸಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಮಲ್ಚಿಂಗ್ ತಾವು ಯೂಸ್ ಮಾಡಿದ ಮೇಲೆ 4 ದಿನ ಬಿಟ್ಟು ತಾವು ಚೆಂಡು ಹೂವಿನ ಸಸಿಗಳ ಪ್ಲಾಂಟೇಶನ್ ತಾವು ಮಾಡಬೇಕು. ಚೆಂಡು ಹೂವಿನಲ್ಲಿ ನಾವು ಈ ಪ್ಲಾಟ್ಗೆ ಯಾವ ತರಹ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದ್ದೀವಿ ಅದರ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಈಗ ತಾವು ಪ್ಲಾಂಟೇಶನ್ ಆದ್ಮೇಲೆ 3ನೇ ಅಥವಾ 4ನೇ ದಿನ ತಾವು 1ನೇ ಡ್ರೆಂಚಿಂಗ್ ಅನ್ನ ಮಾಡಬೇಕು. 1ನೇ ಡ್ರೆಂಚಿಂಗ್ ತಾವು ಚೆಂಡು ಹೂವಿನ ಸಸಿಗಳ ಸೆಟ್ಟಿಂಗ್ ಆಗಲಿಕ್ಕೆ ಹಾಗೂ ತಮ್ಮ ಪ್ಲಾಟು ಚೆನ್ನಾಗಿ ಸೆಟ್ ಆಗಲಿಕ್ಕೆ ತಾವು 1ನೇ ಡ್ರೆಂಚಿಂಗ್ ಅನ್ನ ಯೂಸ್ ಮಾಡಬೇಕು. 1ನೇ ಡ್ರೆಂಚಿಂಗ್ ದಲ್ಲಿ ಯಾವ ಟಾನಿಕ್ ಅನ್ನ ಯೂಸ್ ಮಾಡಬೇಕು ಹಾಗೂ ಯಾವ ತರಹ ನಾವು 1ನೇ ಡ್ರೆಂಚಿಂಗ್ ಅನ್ನ ಮಾಡಬೇಕು ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಯೂಟ್ಯೂಬ್ ಚಾನೆಲ್ದಲ್ಲಿ ಕೊಟ್ಟಿದ್ದೀನಿ. ಅದನ್ನ ತಾವು ನೋಡಬಹುದು. ಪ್ಲಾಂಟೇಶನ್ ಆದ 7ನೇ ಅಥವಾ 8ನೇ ದಿನ ತಾವು 1ನೇ ಸ್ಪ್ರೇಯನ್ನ ಮಾಡಬೇಕು. 1ನೇ ಸ್ಪ್ರೇದಲ್ಲಿ ಚೆಂಡು ಹೂವಿನಲ್ಲಿ ಗ್ರೋತ್ ಆಗಲಿಕ್ಕೆ ಯಾವ ಟಾನಿಕ್ ಅನ್ನ ಯೂಸ್ ಮಾಡಬೇಕು, ಯಾವ ತರಹ 1ನೇ ಸ್ಪ್ರೇ ಮಾಡಬೇಕು ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಯೂಟ್ಯೂಬ್ ಚಾನೆಲ್ದಲ್ಲಿ ಕೊಟ್ಟಿದ್ದೀನಿ. ಚೆಂಡು ಹೂವಿನ ಕೃಷಿಯಲ್ಲಿ ಕವಲುಗಳ ಸಂಖ್ಯೆ ತುಂಬಾನೇ ಇಂಪಾರ್ಟೆಂಟು. ಕವಲುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ಯಾವ ಡ್ರೆಂಚಿಂಗ್ ಅನ್ನ ಮಾಡಬೇಕು, ಡ್ರೆಂಚಿಂಗ್ ದಲ್ಲಿ ಯಾವ ಟಾನಿಕ್ ಅನ್ನ ಯೂಸ್ ಮಾಡಬೇಕು ಹಾಗೂ ಯಾವ ರಸಗೊಬ್ಬರಗಳನ್ನ ತಾವು ಯೂಸ್ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಯೂಟ್ಯೂಬ್ ಚಾನೆಲ್ದಲ್ಲಿ ಕೊಟ್ಟಿದ್ದೀನಿ. ತಾವು ಅದನ್ನ ನೋಡಬಹುದು. ಈಗ ಕವಲುಗಳ ಹೈಟ್ ಅನ್ನ ಹೆಚ್ಚು ಮಾಡುವುದು ಹಾಗೂ ಕವಲುಗಳ ಡೆವಲಪ್ಮೆಂಟ್ ಸಲುವಾಗಿ ತಾವು ಒಂದು ಸ್ಪ್ರೇಯನ್ನ ಮಾಡಬೇಕು. ಅದು ತಾವು 20ನೇ ದಿನ ಮಾಡಬೇಕು. ಯಾವ ಸ್ಪ್ರೇಯನ್ನ ಮಾಡಬೇಕು ಹಾಗೂ ಸ್ಪ್ರೇದಲ್ಲಿ ಯಾವ ಟಾನಿಕ್ ಅನ್ನ ಯೂಸ್ ಮಾಡಬೇಕು ಅದರ ಕಂಪ್ಲೀಟ್ ಡೀಟೇಲ್ ಅನ್ನು ನಾನು ಯೂಟ್ಯೂಬ್ ಚಾನೆಲ್ದಲ್ಲಿ ಕೊಟ್ಟಿದ್ದೀನಿ. ಚೆಂಡು ಹೂವಿನಲ್ಲಿ ಹೂವುಗಳ ಸಂಖ್ಯೆ ತುಂಬಾನೇ ಇಂಪಾರ್ಟೆಂಟು. ಈಗ ಹೂವುಗಳ ಸಂಖ್ಯೆ ಯಾವಾಗ ಹೆಚ್ಚಾಗತ್ತೆ, ಕವಲುಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಹೂವುಗಳ ಸಂಖ್ಯೆ ಹೆಚ್ಚಾಗತ್ತೆ. ಕವಲುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ಈಗ ನಾವು ಒಂದು ಡ್ರೆಂಚಿಂಗ್ ಅನ್ನ ಮಾಡಿದ್ವಿ. ಆಮೇಲೆ ಕವಲುಗಳ ಸಂಖ್ಯೆ ಹಾಗೂ ಕವಲುಗಳ ಡೆವಲಪ್ಮೆಂಟ್ ಸಲುವಾಗಿ ಒಂದು ಸ್ಪ್ರೇಯನ್ನ ಮಾಡಿದ್ವಿ. ಆಮೇಲೆ ಕವಲುಗಳ ಸಂಖ್ಯೆ ಇನ್ನಷ್ಟು ಹೆಚ್ಚು ಮಾಡಲು ಹಾಗೂ ಕವಲುಗಳಲ್ಲಿ ಡೆವಲಪ್ಮೆಂಟ್ ಅನ್ನ ಹೆಚ್ಚು ಮಾಡಲು ಒಂದು ಫರ್ಟಿಲೈಸರ್ ಡೋಸ್ ಅನ್ನ, ಒಂದು ರಸಗೊಬ್ಬರ ಡೋಸ್ ಅನ್ನ ತಾವು 30ನೇ ದಿನ ತಾವು ಈ ರಸಗೊಬ್ಬರ ಡೋಸ್ ಅನ್ನ ಕೊಡಬೇಕು. ಆ ರಸಗೊಬ್ಬರ ಡೋಸ್ದಲ್ಲಿ
ಯಾವ ಯಾವ ರಸಗೊಬ್ಬರಗಳನ್ನ ತಾವು ಯೂಸ್ ಮಾಡಬೇಕು ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ, ತಾವು ಅದನ್ನ ನೋಡಬಹುದು. ಆಮೇಲೆ ಈಗ ಕವಲುಗಳ ಟ್ರೀಟ್ಮೆಂಟು ಕಂಪ್ಲೀಟ್ ಆಗಿದೆ. ಈಗ ಕವಲುಗಳ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನಲ್ಲಿ ಗ್ರೋತ್ ಆಗತ್ತೆ. ಅದಾದ್ಮೇಲೆ ಹೂಗಳ ಸಂಖ್ಯೆಯನ್ನ ನಾವು ಹೆಚ್ಚು ಮಾಡಬೇಕು. ಹೂಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ತಾವು ಒಂದು ಸ್ಪ್ರೇಯನ್ನ ಯೂಸ್ ಮಾಡಬೇಕು. ಹಾಗೂ ಆ ಸ್ಪ್ರೇಯನ್ನ ತಾವು ಚೆಂಡು ಹೂವಿನ ಕೃಷಿಯಲ್ಲಿ ಕೊಟ್ರೆ ತುಂಬಾನೇ ಚೆನ್ನಾಗಿ ಹೂಗಳ ಸಂಖ್ಯೆ ಹೆಚ್ಚಾಗತ್ತೆ. ಇದರಿಂದ ತಮಗೆ ಇಳುವರಿಯು ಹೆಚ್ಚು ಬರುತ್ತೆ. ಅದರ ಸಲುವಾಗಿ ಹೂಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ಯಾವ ಸ್ಪ್ರೇ ಯೂಸ್ ಮಾಡಬೇಕು ಹಾಗೂ ಅದರಲ್ಲಿ ಯಾವ ಯಾವ ಟಾನಿಕ್ಗಳನ್ನ ತಾವು ಯೂಸ್ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ, ತಾವು ಅದನ್ನ ನೋಡಬಹುದು. ಆಮೇಲೆ ಈಗ ಹೂಗಳ ಸಂಖ್ಯೆ ಆಯ್ತು, ಹೂಗಳ ಸಂಖ್ಯೆ ಹೆಚ್ಚಾಯ್ತು. ಈಗ ಹೂಗಳ ಸೈಜು ಹೆಚ್ಚಾಗ್ಲಿಕ್ಕೆ ಹಾಗೂ ಹೂಗಳ ಶೇಪು ಚೆನ್ನಾಗಿ ಬರಲಿಕ್ಕೆ ಹಾಗೂ ಹೂಗಳ ತೂಕ ಹೆಚ್ಚಾಗ್ಲಿಕ್ಕೆ ತಾವು ಒಂದು ಫರ್ಟಿಲೈಸರ್ ಡೋಸ್ ಅನ್ನ ಕೊಡಬೇಕು. ಆ ಫರ್ಟಿಲೈಸರ್ ಡೋಸ್ದಲ್ಲಿ ಯಾವ ಯಾವ ರಸಗೊಬ್ಬರಗಳನ್ನ ಯೂಸ್ ಮಾಡಬೇಕು ಹಾಗೂ ಯಾವ ತರಹ ನಾವು ಫರ್ಟಿಲೈಸರ್ ಡೋಸ್ ಅನ್ನ ಕೊಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ, ಅದನ್ನು ತಾವು ನೋಡಬಹುದು. ನೀರನ್ನ ಯಾವ ತರಹ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು, ನೀರಾವರಿಯನ್ನ ಯಾವ ತರಹ ಮ್ಯಾನೇಜ್ಮೆಂಟ್ ಮಾಡಬೇಕು, ನೀರಾವರಿಯನ್ನ ಮಾಡ್ತಿದ್ರೆ ಯಾವ ತರಹ ನೀರನ್ನ ಕೊಡಬೇಕು, ಎಷ್ಟು ಟೈಮ್ ನೀರನ್ನ ಕೊಡಬೇಕು ಹಾಗೂ ಪ್ಲಾಟ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ನೀರನ್ನು ಕೊಡಬೇಕು, ಹೂಗಳ ಸ್ಟಾರ್ಟ್ ಆದ್ಮೇಲೆ ಯಾವ ತರ ನೀರು ಕೊಡಬೇಕು, ಪ್ಲಾಂಟೇಶನ್ ಆದ್ಮೇಲೆ ಯಾವ ತರ ನೀರು ಕೊಡಬೇಕು, ಪ್ಲಾಂಟೇಶನ್ ಆದ್ಮೇಲೆ ಕವಲುಗಳ ಟೈಮ್ದಲ್ಲಿ ಬ್ರಾಂಚಸ್ಗಳ ಟೈಮ್ದಲ್ಲಿ ಯಾವ ತರ ನೀರು ಕೊಡಬೇಕು, ಆಮೇಲೆ ಸಂಖ್ಯೆ ಹೆಚ್ಚಾದ್ಮೇಲೆ ನಾವು ಯಾವ ತರ ನೀರನ್ನ ಕೊಡಬೇಕು. ಈ ಕ್ವಶನ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಕುಟುಂಬದಿಂದ ನಾವು ಯಾವ ತರಹ ನೀರನ್ನ ಕೊಡಬೇಕು, ಎಷ್ಟು ನೀರನ್ನ ಕೊಡಬೇಕು, ಡ್ರಿಪ್ ಮುಖಾಂತರ ಎಷ್ಟು ಟೈಮ್ ನೀರು ಕೊಡಬೇಕು, ಯಾವ ತರಹ ನೀರು ಕೊಡಬೇಕು, ಯಾವಾಗ ನೀರನ್ನ ಕೊಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ, ತಾವು ಅದನ್ನ ನೋಡಬಹುದು. ನಾವು ರಾಸಾಯನಿಕ ಗೊಬ್ಬರ ಸ್ಪ್ರೇ ಇದರ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಬೇಕು, ಡ್ರೆಂಚಿಂಗ್ ಅನ್ನ ಯೂಸ್ ಮಾಡಬೇಕು ಹಾಗೂ ಸ್ಪ್ರೇ ಅನ್ನ ಯೂಸ್ ಮಾಡಬೇಕು. ಈ ತರಹ ಈ ಕಂಪ್ಲೀಟ್ ಸೆಟ್ ಆಫ್ ಟ್ರೀಟ್ಮೆಂಟ್, ಈ ಕಂಪ್ಲೀಟ್ ಟ್ರೀಟ್ಮೆಂಟ್ ಅನ್ನ ತಾವು ಫಾಲೋ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನಲ್ಲಿ ಗ್ರೋತ್ ಆಗತ್ತೆ. ಈಗ ರಾಸಾಯನಿಕ ಗೊಬ್ಬರ ಜೊತೆಗೆ ಜೈವಿಕ ಗೊಬ್ಬರವನ್ನ ತಾವು ಯಾವ ತರ ಯೂಸ್ ಮಾಡಬೇಕು ಹಾಗೂ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಬಯೋ ಫರ್ಟಿಲೈಸರ್ಸ್ ಇವುಗಳನ್ನ ನಾವು ಚೆಂಡು ಹೂವಿನ ಕೃಷಿಯಲ್ಲಿ ಯಾವ ತರ ಯೂಸ್ ಮಾಡಬೇಕು ಹಾಗೂ ಅದರ ಬೆನಿಫಿಟ್ಸ್ ಏನಾಗತ್ತೆ ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ, ತಾವು ಅದನ್ನ ನೋಡಬಹುದು ಹಾಗೂ ಫಾಲೋ ಮಾಡಬಹುದು. ಈ ತರಹ ತಾವು ಚೆಂಡು ಹೂವಿನ ಕೃಷಿಯನ್ನ ಪ್ರಾರಂಭಿಸಬೇಕು ಹಾಗೂ ಯಾವ ತರಹ ಮ್ಯಾನೇಜ್ಮೆಂಟ್ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲು ನಿಮಗೆ ನಾನು ಕೊಟ್ಟಿದ್ದೀನಿ, ತಾವು ಅದನ್ನ ನೋಡಿ ಹಾಗೂ ಚೆಂಡು ಹೂವಿನ ಕೃಷಿಯನ್ನ ಪ್ರಾರಂಭಿಸಿ. ಹೂಗಳ ಸೈಜು, ಶೇಪು ಹಾಗೂ ವೇಟು ತುಂಬಾನೇ ಇಂಪಾರ್ಟೆಂಟು. ಈ ತರಹ ತಾವು ಎಲ್ಲ ಕಂಪ್ಲೀಟ್ ಡೀಟೇಲ್ ಅನ್ನ ನೋಡಿ ಆಮೇಲೆ ತಾವು ಚೆಂಡು ಹೂವಿನ ಕೃಷಿಯನ್ನ ಪ್ರಾರಂಭಿಸಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.